ಕರ್ಕೊಂಡು ಹೋದ ಮಲ್ಲಪ್ಪ ಹೋಗಿ ಎಷ್ಟೋ ದಿವಸ ಅಲ್ಲಿ ನಿತ್ತ ನಿತ್ತ ಬಳಕ ಇಟ್ಟೊಬ್ಬರಯ್ಯ ಬಾಂಧಕರಿಂದ 12 ವರ್ಷ ಗುರುಶಿವ ಮಾಡಬೇಕಾಗಿತ್ತು. ಹೌದ್ ಅವಾಗ ಈಗಿನ ಐನಾಪುರ ಅವಾಗ ಜೈನಾಪುರ. ಹೌದು ಜೈನಾಪುರದಾಗ ದೊರಿಮೇಳ ದುಳ್ಗೊಂಡನ ಮನೆಗೆ ಹೋಗಿಯಪ್ಪ ಹೊಟ್ಟೆ ಸೋದ ಊಟಕ್ಕೆ ಕೊಡತ್ತ ಅಲ್ಲಿ ಟಾಪ್ ಕೇಳ್ದ. ದೊರಿಮೇಳ ದುಳ್ಗೊಂಡ ಚೆಂಡ್ ಹಿಡಿದು ಹೊರಗೆ ಹಾಕಿ ಬಿಟ್ಟ. ಅದೇ ಊರಾಗ ಮ್ಯಾಲಗಡೆ ಓಣಿ ಒಳಗ ತಮ್ಮನ ಮನೆ ಇತ್ತು ಕೊಡಿನೇಳ ನಂದಗೊಂಡಂದ. ಹೌದ್ ಹೌದ್ರಿಪ್ಪ ಕೊಡಿನೇಳ ನಂದನ ಮನೆಗೆ ಬಂದ ಕಿರಂದ ಹೌದ್ ಮನ್ಯಾಗ ಯಾರು ಇದ್ದೀರಿ ಹೊಟ್ಟೆ ಸೋದ ಊಟಕ್ಕೆ ಏನಾರ ಇದ್ದಿರತ್ತ ಕೊಡ್ರಿ ಅಂತ ಕೇಳಿದಾಗ ಅವಾಗ ಏನಂತಂದ್ರಿಪ್ಪ ಕೊಡಿನೇಳ ನಂದಗೊಂಡು ಹೊರಗೆ ಬಂದತ್ತಾನ ಯಪ್ಪ ನೀಡ್ಬೇಕತ್ತಿನೋ ಮನಸ್ಸರೆ ಮರಗತ್ತದ ಕರೆ ಮನ್ಯಾಗ ಏನೋ ಇಲ್ಲ ತಂದ. ಹೌದ್ರಿಪ್ಪ ನೀವ್ ಹೆಂಗ ಬದುಕಾಕತ್ತೀರಿ ಅಂತ ಕೇಳ್ದ. ಮನ್ಯಾಗ ಸ್ವಲ್ಪ ಹುಳ್ಳಿ ಗಂಜಿ ಮಾಡಿದ್ಯಪ್ಪ ಅದನ್ನ ಇಟ್ಟು ಕುಡದಕ್ಕೆಂದು ಸುಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿದೀವು. ಹೌದ್ ಹೌದ್ರಿಪ್ಪ ಆ ಗಡಿಗೆ ತಗೊಂಡು ಬರೀ ಸುಳ್ಳು ಹೇಳಾಕತ್ತೀರಿ ಅಂದ. ನಾವ್ಯಾಕೆ ಸುಳ್ಳು ಹೇಳೋಣಯಪ್ಪ ಹೆಣ್ಮಗಳು ಒಯ್ದು ಮತ್ತ ಒಲಿ ಮ್ಯಾಗ ಇಟ್ಟಿದ್ಳು. ನಾವ್ಯಾಕೆ ಸುಳ್ಳು ಹೇಳೋಣಯಪ್ಪ ತಗೋ ಈ ಗಡಿಗೆ ಅಂತ ಹೇಳಿಕಿರಂದ ಬಾಯಿ ಮುಚ್ಚಿಟ್ಟಿಳು ಹಂಗ ತಗೊಂಡ್ ಬಂದ್ ಇಟ್ಟಳು. ಮ್ಯಾಗಿನ ಮುಚ್ಚಳ ತೆಗೆದಕಂದ್ರ ಅಂಬಲಿ ಹೆಂಗಿತ್ತು ನೋಡ ಹಂಗ ತುಂಬ ಕೂತಿತ್ತು. ಹೌದ್ ಹೌದ್ರಿಪ್ಪ ಇದ್ದಂಗ ತುಂಬ ಕೂತಿತ್ತು. ಹೌದ್ರಿಪ್ಪ ಮನ್ಯಾಗ ಗಡಿಗೆ ತುಂಬಾ ಅಂಬಲಿ ಇಟ್ಟುಕೊಂಡು ನನಗ ಸುಳ್ಳು ಹೇಳಕತ್ತೀರಿ ನೀವ್ ಎಂತ ಮುಣಸ್ಗಾರ ಅಂದವ. ಯಪ್ಪ ಇಲ್ಲೆಲ್ಲಾ ಖಾಲಿ ಆಗಿತ್ತು ಕರೆ ಏನೋ ನಮಗ ಗೊತ್ತಿಲ್ಲ ಇದ್ದಕ್ಕಿದ್ದಂಗ ಅಂಬಲಿ ತುಂಬ್ಯದ. ಹೌದು ತುಂಬ್ಯದಂದ ಕಾಲಕ್ಕ ಆಯ್ತು ನನಗ ಹಾಕಿ ಕೊಡ್ರಿ ಅಂದ. ಸ್ವಲ್ಪ ಕುಡ್ದ ಆ ಗಂಡ ಹೆಂಡತಿಗೆ ಕುಡಿಸಿದ ಹೊಟ್ಟೆ ತುಂಬ ಕುಡಿದ್ರು ತುಂಬಿದ ಗಡಿಗೆ ತುಂಬದಂಗ ಹಂಗೆ ಉಳಿತು. ಹಂಗ ಉಳಿದ ಬಳಕ ಗಂಡ ಹೆಂಡತಿ ವಿಚಾರ ಮಾಡಿದ್ರು ಸಾಮಾನ್ಯ ಮನುಷ್ಯ ಅಲ್ಲ ಪವಾಡ ಪುರುಷದನ ಸಿದ್ಧಿ ಪುರುಷದನ ಅಂತ ತಿಳ್ಕೊಂಡು ಅವಾಗ ಇಟ್ಟೊಬ್ರ ಸಣ್ಣ ಹುಡುಗ ಆಗಿದ್ದ 30 ವಯಸ್ಸಾಗಿ ಹೋಗಿದ್ದ ತಿಂಗ್ ಹೇಳ್ತಾರ್ರಿಪ್ಪ. ಹಂಗಾರ ಹೋಗ್ಲಿ ಇಟ್ಟೊಬ್ರ ಒಂದ್ ಮಾತು ಹೇಳ್ದ. ಏನ್ ಹೇಳ್ಪ ಮಾತ 12 ವರ್ಷ ನಾ ಇಲ್ಲಿ ಇರಾಮಿದ್ದೀನಿ ಗುರುಶೇವ ಮಾಡಾಮಿದ್ದೀನಿ. 12 ವರ್ಷ ಇರಾಮಿದ್ದೀನಿ ಗುರುಶೇವ ಮಾಡಾಮಿದ್ದೀನಿ ನಿಮ್ ಮನ್ಯಾಗ ನಾ ಇರ್ತೀನಿ ಅಂದ. ಹೌದ್ ಬಾಳ ಚಲೋ ಐತೆಪ್ಪ ಬಡವರ ಮನೆಗೆ ಭಾಗ್ಯ ಬಂದಂಗ ಆಯ್ತು. ಸ್ವತಃ ಭಗವಂತನ ಬಂದಿದ್ ಇರತ್ತ ತಿಳ್ಕೊಂಡು 2 ದಿವಸ 3 ದಿವಸ ಹೋಯ್ತು ಇವ್ರ ಮನೆ ಚಿನ್ನ ಬದಲಾಗಕತ್ತು. ಭಗವಂತ ಬಂದ ಕಾಲಿಟ್ಟ ಮನೆ ಚಿನ್ನ ಬದಲಾಗಕತ್ತು. ಈ ಕೊಡಿನೇಳ ನಂದಗೊಂಡನ ಪಾಲಿಗೆ ಕುಡ್ಡ ಕುಂಟ 7 ಕುರಿ ಬಂದಿದ್ದು. ಹೌದ್ರಿಪ್ಪ 7 ಆಕಳು ಬಂದಿದ್ದು. ದೊರಿನೇಳ ತುಳುಗೊಂಡ 7 ಹಿಂಡು ಕುರಿ ಇದ್ದು 7 ಹಿಂಡು ಆಕಳು ಇದ್ದು. ಬೆಳ್ಳಿ ಹಿಡಿ ಹಗ್ಗ ಬಂಗಾರ ಮಂಚ ಬಂಗಾರ ಕುರ್ಚಿ ಹೌದ್ ಹಳ್ಳಿ ಹಾಸಿಗೆ ಹೂವಿನ ಹೊಚ್ಚಿಗೆ ಗೌಡ ಕಣ್ಣು ಮುಚ್ಚಿ ಕಣ್ಣು ತೆಗಿತಿದ್ದ. ಕೈಕಾಲು ಹೊತ್ತ 500 ಆಳ ಚೌರ ಬೀಸಕ್ಕ 1000 ಆಳ ಸಾಕಷ್ಟು ಅಗರ್ಭ ಶ್ರೀಮಂತ. ಹೌದ್ ಹೌದ್ರಿಪ್ಪ ಇಟ್ಟೊಬ್ರಯ್ಯ ಕೊಡಿ ನಂದನ ಮನ್ಯಾಗ ಯಾವಾಗ ಬಂದು ಕಾಲಿಟ್ಟ ಅವೇನು ಧಿಕ್ಕಾರ ಮಾಡಿ ಊಟ ಕೊಡಂಗಿಲ್ಲತ್ತ ಧಿಕ್ಕಾರ ಮಾಡಿ ಕಳಿಸಿದ್ ನೋಡು. ಹೌದ್ ಆ ಕಡೆ ಬಗದ ಬೆತ್ತು ಈ ಕಡೆ ಸಣ್ಣಂಗೆ ಜರಿ ಹೆತ್ತು. ಹೌದ್ ಹೌದ್ರಿಪ್ಪ ದೊರಿನೇಳ ದುಳ್ಗೊಂಡದೆಲ್ಲ ಸಣ್ಣಂಗೆ ಬಂದ ಕರಿಂದ ಕೊಡಿ ನಂದನ ಮನೆ ಸೇರಾಕತ್ತು. ಹೌದ್ ಹೌದ್ರಿಪ್ಪ ಹೌದು ಕೊಡಿ ನಂದನ ಮನೆ ಸೇರಾಕತ್ತು. ಅರ್ಧಕ್ ಹೋಯ್ತಿ ಒಂದು 7 ಹಿಂಡು ಕುರಿ ಒಳಗ ಆ ಕರಗಾಕತ್ತು. ಹೆಂಗ್ಯಾಂಗ ಕರಗತಾವ ಕೊಡಿ ನಂದನ ಯಾರ ದೊರಿ ತುಳ್ಕೊಂಡು ವಿಚಾರ ಮಾಡಿದ. ಏನ್ ವಿಚಾರ ಇದ್ದದ ಬೆಲ್ಲ ಬೆಂಟು ಇದ್ದಂಗ ಇರ್ಬೇಕಾಗಿತ್ತು. ಇಟ್ಟಿಟ್ಟ ಕರಗಾಕತ್ತೈತಿ ಹೆಂಗ. ಹೌದು ಇಲ್ಲ ಇಲ್ಲಿ ಇದು ಕರಗಾಕತ್ತಿದು. ಕರಗಾಕತ್ತಿ ಯಾಕಂದ್ರೆ ಭಗವಂತನ ಆಟ ಬಲ್ಲವ್ರ ಯಾರು ಇದ್ದದ್ ಇಲ್ಲದಂಗ ಆಗ್ಬೇಕು ಇಲ್ಲದ ಇದ್ದಂಗ ಆಗ್ಬೇಕು ಹಿಂಗ್ ಮಾಡ್ತಿದ್ರು. ಹಿಂಗ ಕರಗಾಕತ್ತು. ಅವಾಗ ಇನ್ನು ನಾ ಮನ್ಯಾಗಿದ್ರ ಉಪಯೋಗ ಆಗಂಗಿಲ್ಲ. ಅವೇನ್ ಕುಡ್ಡ ಕುಂಟ ಕುರಿದ ನೋಡು ಅವತ್ತು ನಾ ಕುರಿ ಕಾಯ್ಕೋತ್ ಹೋಗ್ತೀನಿ ಅಂತ ಹೇಳಿ ಕಿರಿಂದ ಇಟ್ಟೊಬ್ರಾಯ ಹೌದ್ ಆ ಕುರಿ ಮೇಸಕತ್ತ. ಹೌದ್ ಹೌದ್ರಿಪ್ಪ ನಾ 12 ವರ್ಷ ಇರೋದಿನ ಕುತ್ರ ಹೊತ್ತು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಕುರಿಯಾಗ ಹೋಗ್ತೀನಿ ಅಂದ. ಹೌದ್ ಆ ತನ್ನ ಕುಡ್ಡ ಕುಂಟ ಕುರಿಗಳನ್ನ ಹೊಡ್ಕೊಂಡು ಕಿರಿಂದ ಅಗರಾಣಿ ಹಳ್ಳದ ದಂಡಿಗೆ ನೀರಿಗೆ ಬಂದ. ಹೌದ್ ಹೌದ್ರಿಪ್ಪ ಅವಡನ್ನ 7 ಹಿಂಡು ಕುರಿ ಹೊಡ್ಕೊಂಡು ಇವನ್ನ ಆಳ ಮಕ್ಕಳೆಲ್ಲರೂ ಅಲ್ಲಿ ನೀರಿಗೆ ಬರ್ತಾರೆ. ಈ ಕುರಿ ಒಯ್ದತ್ರ ಕೂಡಿಸಿದ. ಈ ಕುರಿ ಎಲ್ಲ ಏಕದಮ್ಕಿನ ಕುಡ್ಡ ಕುಂಟ ಇದ್ಕೊಂಡು ಭಗವಂತನ ಆಶೀರ್ವಾದದಿಂದ ಎಲ್ಲ ಚಲುವಾಗಿ ಬಿಡ್ತಾವ. ಹೌದ್ರಿಪ್ಪ ಆ ಕುರಿಯಾಗ ಟಗರ್ ಇದ್ದಿದ್ದಿಲ್ಲ. ಗೌಡನ ಕುರಿಯಾಗ ಟಗರ್ ಇದ್ದು ಕುರಿ ಟಗರ್ ಕಟ್ಟಿ ಈ ಕುರಿ ಗರ್ಭ ಧರಿಸ್ತಾವ. ಹೌದ್ ಈ ಕುರಿಗಳ ಕಟ್ಟಿ ಏಲ ಕತ್ತಾವ. ಈ ಕಡೆ ಹೈನದ ಹೊಳೆ ಹರಿಲಕತ್ತಿ ಒಂದ. ಹೌದ್ ಹೌದ್ರಿಪ್ಪ ಹೈನದ ಹೊಳೆ ಹರಿಲಕತ್ತು. ದಿನಕ್ಕೊಂದು ಚಂದ ಮಂಗ ಆ ಮನೆ ಒಳಗ ಬಂಗಾರದ ಹುಗಿ ಹಾರಕತ್ತು. ಹೌದ್ ಅವಾಗ ದೊರಿನೇಳ ದುಳ್ಗೊಂಡದ್ದು ಎಲ್ಲ ಕರಗಕತ್ತು ಇವನು ಮನಿ ಏರಕತ್ತು. ಹೌದು ವಿಚಾರ ನಡೀತು.
ಆ ದಿನಕ್ಕೊಂದು ಚಂದ ವಿಚಾರ ನಡೀತು. ಅರ್ಧಕ್ಕೆ ಬಂದ ಒಳಕ ಗೌಡ ವಿಚಾರ ಮಾಡಿದ. ಏನ್ ಮಾಡಿಯಪ್ಪ ವಿಚಾರ? ಈ ನಂದ ಕರಗಕ್ಕತ್ತು ಅವಂದ್ರ ಏರಕ್ಕತ್ತು ಇದೇನ್ ಚಮತ್ಕಾರ ಇರ್ಬೇಕಂತ ತಿಳ್ಕೊಂಡು ಆ ಕಡಿಮೆ ಒಳಗ ಏನ ಬೆಳ್ಳಿ ಮದಲ್ ನೋಡು, ಆ ಬೆಳ್ಳಿ ಅಮ್ಮನ ದೇವ್ರ ಹೇಳ್ತಕ್ಕಂತ ಲಕ್ಷ್ಮೀಬಾಯಿ ಅಂತಕ್ಕಂತ ಹೆಣ್ಣು ಮಗಳು ದೇವ್ರ ಹೇಳ್ತಿದ್ಳು. ಹೌದೌದ್ರಿಪ್ಪ. ಅಲ್ಲಿಗೆ ದೇವ್ರ ಕೇಳಕ್ ಬಂದ ದೊರೆದುಳ್ಗೊಂಡ ದೇವ್ರ ಕೇಳಕ್ ಬಂದ್ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಇವ ನಂದ್ರ ಹಿಂಗಿತ್ತು ಪರಿಸ್ಥಿತಿ, ಯಾಕೋ ಹಿಂಗಾಗಕತ್ತೈತಿ, ಕಾರಣ ಏನ? ಅಲ್ಲಿ ಹಂಗ್ಯಾಕ ಇಲ್ಲಿ ಹಿಂಗ್ಯಾಕ? ಹೌದು, ನಂದರ ಹಿಂಗಿತ್ತು ಅವಂದರೆ ಹಂಗಿತ್ತು, ಅವಂದ ಹಂಗ್ಯಾಕ ನಂದ ಹಿಂಗ್ಯಾಕ? ಹೌದು, ಹಿಂಗ್ ಕೇಳದಲ್ಲಿ ಹಿಂಗ ಕೇಳಿದಾಗ ಅವಾಗ ಯಾರು ಲಕ್ಷ್ಮೀಬಾಯಿ ಅಂತಕ್ಕಂತ ಹೆಣ್ಣು ಮಗಳು ಹೇಳ್ತಾಳ. ಏನ್ ಹೇಳ್ತಾರಪ್ಪ ಮಾತ? ನಿನ್ನ ಮನೆಗೆ ಬಂದಿದ್ದ ಒಬ್ಬ ಪವಾಡ ಪುರುಷ ನಿನ್ನ ಮನೆಗೆ ಬಂದಿದ್ದ ಖರೆ, ಅವಾಗ ತೊತ್ತನ್ನ ಕೊಡ್ಲಾರ್ದ ನಿನ್ನ ಚಂದ ಹಿಡಿದ ನೋಕೇನು ಕಳಿಸಿದಿ ನೋಡು. ನಿಮ್ಮ ತಮ್ಮನ ಮನೆ ಒಳಗೆ ನಿಂತಿರತಕ್ಕಂತ ಯಾರ್ಯಾರು ಅಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪ ಇದ್ದಿರತಕ್ಕಂತ ಇಟ್ಟಪ್ಪದನ ಅವನಿಂದ ಅವನ ಮನೆಯೆಲ್ಲ ಹಾಲು ಉಕ್ಕಿರ್ದಂಗ ಆಗಕತ್ತದ. ಅವ ಎಷ್ಟು ದಿನ ಅವನ ಮನೆಯಾಗ ಇರ್ತಾನ ನೋಡು, ಅಷ್ಟು ದಿನ ಅವನ ಮನೆ ಇನ್ನ ಬಾಳ ಉಪ್ಪರಿಗೆ ಹೋಗ್ತೈತಿ ಅಂದ್ರು. ತಿಪ್ಪರಿಗಿದ್ದದ ಉಪ್ಪರಿಗೆ ಆಗ್ತಿದ್ದಾರ ನೋಡು. ದೇವರು ಕೊಡು ಕಾಲಕ್ಕೆ ಕೊಡಬಾರ್ದ ಕೊಟ್ಟಂದ್ರೆ ಚಪ್ರ ಹರಿದು ಕೊಡ್ತಾನೋ, ಒಮ್ಮೆ ಕಸ್ಕೊಳಕ್ ನಿತ್ತಂದ್ರ ಬಾಯನ್ನ ಹಲ್ಲು ಮುರಿದ ಕಸ್ಕೊತಾನ. ಹೌದ್ರಿಪ್ಪ. ಹಿಂಗ ನಡೀತು. ಅಷ್ಟು ಕೇಳ್ಕೊಂಡ ತಿರುಗಿ ಬಂದ. ಈ ಹೆಗಡೆ ಬಂಧುಗಳ ತಂದೆ ಏನ ಮಲ್ಲಪ್ಪ ಇದ್ದ ನೋಡು. ಮಲ್ಲಪ್ಪ ಹೇಳ್ದ, ಯಾಕಂದ್ರೆ ಹಿರ್ತಾನ ಮಾಡವ. ಹೌದ್ರಿಪ್ಪ. ಮಲ್ಲಪ್ಪ ತಗದ ಗಾತ ಆಗ್ಯದ. ಏನಾಗ್ಯದ ಅಲ್ಲಿ ಏನ್ ತಮ್ಮನ ಮನ್ಯಾಗ ಒಬ್ಬ ಇರ್ತಾನ ನೋಡು. ಅವ ದೊಡ್ಡ ಪವಾಡ ಪುರುಷ ಅದನತ್ತ, ಸಿದ್ಧಿ ಪುರುಷ ಅದನತ್ತ. ನಮ್ಮ ತಮ್ಮನ ಮನೆ ಅವ ಬಿಟ್ಟು ಹೋಗಿಸ್ತಕ ಅವಂದೇನು ಕರಗಂಗಿಲ್ಲ, ನಮ್ಮದೇ ಎಲ್ಲ ಕರಿಗೆ ಹೋಗ್ತದ. ಕರೆ ಅವಂಗ ಬಾಳ ಒಬ್ಬರಿಗೆ ಆಗ್ತದ. ಹೆಂಗ ಮಾಡೋದ? ಗೌಡ್ರ ನೀವು ಚಿಂತೆ ಮಾಡ್ಬೇಡ್ರಿ, ಇದ್ರದ್ದು ನನಗೆ ಬಿಟ್ಟು ಕೊಡ್ರಿ ನೀವು ಯಾರು ಗೊತ್ತಿಗೆ ಅಂದ. ದಿನನಿತ್ಯ ಹೋಗಿ ಯಾರಿಗೆ ಹೊಡಿನಂದ ನನಗೆ ಚಾಡ ಹೇಳಕತ್ತ. ಏನ್ ಹೇಳಕತ್ರಿಪ್ಪ ಚಾಡ? ನಿಮ್ ಕುರಿಯಾಗ ಮನುಷ್ಯನ್ ಇಟ್ಕೊಂಡಿರಿ, ಏನ್ ಬರೋಬರಿ ಇಲ್ಲ. ಕುರಿಗೆ ಮರಿಗೆ ಹಾಲು ಕೊಡ್ಸಂಗಿಲ್ಲ, ಮನಿಗೆ ಹಾಲು ತರಂಗಿಲ್ಲ. ಆ ಅಗರಾಣಿ ಹಾಲು ದಂಡ್ಯಾಗ ಒಂದ್ 3 ಕಣ್ಣಿನ ಹೊತ್ತೈತಿ. ಆ ಹೊತ್ತಿಗೆ ದಿನ ಕುರಿ ಹಾಲು ಒಯ್ದು ಸುರುತ್ತಾನ. ಸಂಜಿಕ ಮುಂಜಾನೆ ಸಂಜೆಳೆ ಮುಂಜಾನೆ ಹಾಲು ಸುರುಕೊತ್ಕೊಂಡಿರ್ತಾನ. ಎಂತ ಹಾಲು ಇಟ್ಕೊಂಡಿರಿ? ಹಿಂಗ ಎಷ್ಟ ದಿವಸ ನಡೀತು. 7 ವರ್ಷ ತನ ನಡೀತಿದ್ದು. ಹೌದ್ರಿಪ್ಪ. 7 ವರ್ಷ ತನ ನಡೀತು. 7ನೇ ವರ್ಷಕ್ಕಂದ್ರ ಮಿಕ್ಕಿ ಬತ್ತು. ಹೌದು, ಮಿಕ್ಕಿ ಬತ್ತು. ಕೊಡಿನೇಳ ನೆಂದ್ಕೊಂಡು ನೋಡ್ಬೇಕತ್ತ ಕನ್ನಾರ ಕಂಡ. ನೋಡ್ಬೇಕಂತ ತಿಳ್ಕೊಂಡು ಕುದುರೆ ಹತ್ಕೊಂಡು ಬರ್ತಾನ. ಹೌದ್ರಿಪ್ಪ. ಸಂಜೆ ಟೈಮ್ ಕುರಿ ಹಾಲನ್ನ ಹಿಂಡಿ ಹುತ್ತಿಗೆ ಹಾಕ್ತಿದ್ದ. ಗೌಡ ಬಂದ. ಹೌದ್ರಿಪ್ಪ. ಎಷ್ಟು ದಿವಸ ಆಯ್ತು ನನಗೆ ಬಂದ. ಮಲ್ಲಪ್ಪ ಹೇಳ್ತಿದ್ದ ಕರೆ ನಾ ತಲೆಗೆ ಹಚ್ಕೊಂಡಿದ್ದಿಲ್ಲ, ಕಿವಿಗೆ ಕೇಳಿದ್ರು ಕೇಳದಂಗಿದ್ದೀನಿ. ಯಾವಾಗ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡತ್ ಹೇಳ್ಯಾರ, ನನ್ನ ಕಣ್ಣಾರ ನೋಡಿ ನಿಮ್ಮ ಮಗನ ಇಂಥ ಕೆಟ್ಟ ಕೆಲಸ ಮಾಡತ್ತೆ ಅಂದ್ರೆ ನನ್ನ ಮನಿ ಬಿಟ್ಟು ಹೊರಗೆ ಹೋಗಂದ. ಹೌದ್, ಮನೆ ಬಿಟ್ಟು ಹೊರಗೆ ಹೋಗಂದ. ಇಟ್ಟವ್ರ ಅಂದ, ನೋಡಿಪ್ಪ ವಿಚಾರ ಮಾಡಂದ. ಏನ್ ವಿಚಾರ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ನನ್ನ ಮನೆ ಬಿಟ್ಟು ಹೊರಗೆ ಹೋಗಂದ. ಹೌದ್ರಿಪ್ಪ. ಮತ್ತ ನೋಡಂದ 3 ಸಲ ಕೇಳ್ದ. ಚೆನ್ನದಾಗಿ ನಿಲ್ಲಂಗಿಲ್ಲ, ನನ್ನ ಮನೆ ಬಿಟ್ಟು ಹೋಗ್ಬೇಕಂದ. ಎದ್ದದ ಕುರಿ ಹಿಂಡ ಅಲ್ಲೇ ಬಿಟ್ಟ. ತಿರುಗಿ ಮನೆಗೆ ಬಂದ ಊರಾಗ. ಯಾವ ಪಿಂಗ್ ಅಂದಾನ. ಮನೆ ಬಿಟ್ಟು ಹೋಗತ್ತಾನ. ಹೋಗ್ಲೇನ್ ಏನಾದ್ರು ಮಾಡ್ಲಿ ಅಂತ ತಾಯಿಗೆ ಕೇಳ್ದ. ಏನಂತಾರಪ್ಪ ತಾಯಿ? ಮತ್ತಿನ ಗೌಡ ಹೇಳ್ಯಾನಂದ್ರ ನಂದು ಏನ್ ನಡೆಯಂಗಿಲ್ಲಪ್ಪ. ಮತ್ತ ಅವ ಹೆಂಗ್ ಹೇಳ್ತಾನ ಹಂಗ ಹೋಗಿಬಿಡು. ನೋಡ್ಯವ ಅಂದ. ಇಲ್ಲಪ್ಪ ಹೋಗಿಬಿಡು ಅಂದಳು. ನೋಡ್ಯವ ಅಂದ. ಹೋಗಿಬಿಡು ಅಂದಳು. ಹೊಂಟ ಹೆಜ್ಜೆಗೆತ್ತ ಮನೆ ಒಳಗಿಂದ ಹೊರಗೆ ಹೊಸ್ತಲ ಹೊರಗೆ ಹೆಜ್ಜೆ ಇಟ್ಟ. ಅವರ ಮಗಳು ಒಬ್ಬಕ್ಕೆ ಸಿದ್ಧವಂತಕ್ಕಂತ ಹೆಣ್ಣು ಮಗಳ. ಹೌದ್ರಿಪ್ಪ. ಅವಾಗ ಬಂದು ಇಟ್ಟಪ್ಪನ ಕಾಲಿಗೆ ತೆಕ್ಕಿ ಐತಾಳೆ. ಏನಂತ ಆಯ್ತರಿ ಪಟ್ಟಕ್ಕಿ? ನಮ್ಮವ್ವ ನಮ್ಮಪ್ಪ ತಿಳಿಲಾರ್ದ ತಪ್ಪು ಮಾಡಿದ್ದಾರೆ. ತಪ್ಪನ್ನ ಮನ್ನಿಸಿ ಮನೆ ಬಿಟ್ಟು ಹೋಗ್ಬೇಡ ಇರತ್ತಾರ. ಅವಾಗ ಇಟ್ಟೊಬ್ರ ಆಯ್ತಾನ. ಏನಂತಡಿಪ್ಪ ಮಾತ? ಮರ್ಯಾದೆ ಇಲ್ಲದ ಜಾಗದಾಗ ನಿಂದ್ರದು ಮಾನವಂತರ ಲಕ್ಷಣ ಅಲ್ಲ. ನನಗ ನಿಂದಾದ ಮಾತು ಕುಂದಾದ ಮಾತು ಮಾತಾಡ್ಯಾರ ಅಂದ್ರೆ ಈ ಮನ್ಯಾಗ ಒಂದು ಕ್ಷಣ ನಾ ನಿಂದ್ರಂಗಿಲ್ಲ, ಹೊಂಟ ನಾ ಹೋಗ್ತೀನಿ. ನೀ ಹೊಂಟಂದ್ರ ನನ್ನ ಗತಿ ಹೆಂಗಾತ ಬಾಗು? ಯಾರು ಶುದ್ಧ ಕೇಳ್ತಾಳ. ಹೌದ್ರಿಪ್ಪ. ನನ್ನ ಸಂಗಾಟ ನೀ ಬೆನ್ನ ಹತ್ತಿ ಬಂದಂದ್ರೆ ಇಟ್ಟ ಹೆಸರು ಬದಲು ಮಾಡ್ತೀನಿ, ಒಂದು ಮನೆಗೆ ಕೊಟ್ಟು ನಿನಗೆ ಲಗ್ನ ಮಾಡ್ತೀನಿ, ಮಗಳತ್ತ ತಿಳಿದು ನಿನಗೆ ಜಾಕಿ ಜತ್ರ ಮಾಡ್ತೀನಿ ಅಂದ. ಹೌದ್ರಿಪ್ಪ. ಹೌದು. ಅಲ್ಲಿದಿಂದ ಕೊಡಿನಂದ ನನ್ನ ಮನೆ 7 ವರ್ಷಕ್ಕೆ ಬಿಟ್ಟ. ಅಲ್ಲಿದಿಂದ ಎಲ್ಲಿ ಇನ್ನ 5 ವರ್ಷ ಜೀತ ಮಾಡೋದು ಉಳಿತು. ಹೌದ್ರಿಪ್ಪ. ಇನ್ನೊಂದು ಜಾಗಿಗೆ ನಿಂತ್ಕೊಂಡ ಕಿರಿಂದ 5 ವರ್ಷ ಜೀತ ಮಾಡದ. ಹೌದು. ಅಲ್ಲಿನಿಂದ ಗುರು ಶಿಷ್ಯರು ಮೂಗುತ್ತಿ ಮಡ್ಯಾಗ ಕೂಡಿ ಈ ಕಡೆ ಸಂಚಾರ ಮಾಡ್ಕೊತ ಬರುವಾಗ
ಇವ 7 ವರ್ಷ ಮುಗಿತಲ್ಲ. ಹೌದ್ರಿಪ್ಪ. ಇಟಾಪ್ ಒಂದ್ ಕಡೆ ಹೋದ, ಈ ಮಲ್ಲಪ್ಪ ತಿರುಗಿ ರಾಯಬಾಗ್ ಬಂದ. ಹೌದು. ಮನ್ಯಾಗ ಸಣ್ಣ ಆ ಇಟ್ಟದ್ರೊಳಗಾಗಿ ನಡಬರ್ಕ್ ಏನಾಗಿತ್ತಂದ್ರ ಅಣ್ಣ ತಮ್ಮರಿಗೆ ಎಲ್ಲರಿಗೂ ಜಗಳ ಬಂದ. 3 ಮಂದಿ ಬೇರೆ ಆಗಿದ್ರು. 3 ಮಂದಿ ಬೇರೆ ಆಗಿ ಹಿರಿಯವ ರಾಯಪ್ಪ ಹಿರೇಬುದ್ನೂರ್ಕ ತನ್ನ ಪಾಲಿಗೆ ಬಂದದ ಕುರಿ ಹೊಡ್ಕೊಂಡು ಬಂದ. ಹೌದು. ಎರಡನೇದವ ಸಿದ್ದಪ್ಪ ಹುಕ್ಕೇರಿ ನಾಡಿ ಈ ಕಡೆ ಸಂಕೇಶ್ವರ ಭಾಗಕ್ಕೆ ಈ ಕಡೆ ಬಂದ. ಸಣ್ಣ ಹೊಣ್ಣ ಪಲ್ಲೆ ಮನೆ ಒಳಗೊಳ್ಕೊಂಡು ತಾಯಿ ಸಂಗಾಟ. ಹೌದ್ರಿಪ್ಪ. ಅವಾಗ ಆ 7 ವರ್ಷ ಆ ಕಡೆ ಇಟಾಪನ ಕಳಿಸಿ ಈ ಕಡೆ ಮಲ್ಲಾಪ ರಾಯಬಾಕ್ ಬಂದ. ಬಂದ ಬಳಕ ಮನ್ಯಾಗ ನೋಡ್ತಾನ, ನಿಂದ್ರಕ್ ಆಗ್ಲಿಲ್ಲ. ಹಿರಿ ಮಗನ ಕಡೆ ಹೋಗೋಣ ಅಂತ ತಿಳ್ಕೊಂಡು ಹಿರೇಬುದ್ನೂರಕ್ಕೆ ರಾಯಪ್ಪನ ಕಡೆ ಬರ್ತಾನ. ಈ ಗುರು ಶಿಷ್ಯರದ್ದು ಇಲ್ಲಿ 12 ವರ್ಷ ಮುಗಿತು. ಇವರು ಸಂಚಾರ ಮಾಡ್ಕೊತ ಬಂದಾಗ ಆಯಪ್ಪ ಯಾರೋ ಕಂಬಳಿದಾರಿಗಳು ಬರಾಕತ್ತಿರತ್ತ. ರಾಯಪ್ಪ ಅಪ್ಪಗೆ ಹೇಳ್ತಾನ ಮಲ್ಲಪ್ಪಗ. ಏನ್ ಹೇಳ್ತಾರಿಪ್ಪ ಮಾತ? ಅವ್ರು ಯಾರದಾರ ನನಗ ಗೊತ್ತ, ಕರೆ ಅವ್ರಿಗೆ ಮುಖ ತೋರ್ಸಕ್ ನನ್ನಂತೆ ಮುಖ ತೋರಿಸುವಂತ ತಾಕತ್ತಿಲ್ಲ. ಇಲ್ಲ. ಯಾಕ ಆತ ಮಗ ಕೇಳಿದಾಗ ನೀ ಕೇಳಬಾರ್ದು, ನಾ ಹೇಳ್ಬಾರ್ದು. ಅಂತದೇನಾಗ್ಯದ ಅಂದ ಕಾಲಕ್ಕೆ ಅವ್ರನ್ನ ಬಾಳ ಕಾಡಬಾರ್ದು. ಕಾಡಿನ ಇಟ್ಟಪ್ಪನ ನಾ ಅನ್ಯೋನ್ಯತೆಯಿಂದ ಅವನ ಅಲ್ಲಿ ಬಿಡಿಸಿ ಕಳಿಸೀನಿಪ್ಪ, ಅವಾಗ ಮುಖ ತೋರ್ಸಂಗಿಲ್ಲ ಅಂದ. ಆದ್ರ ಆಯ್ತು ನಾನಾರ ಹೋಗ್ತೀನಿ ತಿಳ್ಕೊಂಡು ಹಾಲು ತಂದ. ಹಾಲು ಕುಡೀರಿ ಅಂದ, ಅವಾಗ ಕುಡಿಯಂಗಿಲ್ಲ ಅಂದ. ಕಾರಣ ಕೇಳಿದ್ರು. ಕಾರಣ ಯಾಕೆ ಕುಡಿಯಂಗಿಲ್ಲ ಅಂದ್ರ ನನ್ನ ಕೇಳಬೇಡ, ನಿಮ್ಮ ಅಪ್ಪನ ಕೇಳಂದ. ನಿಮ್ಮ ಅಪ್ಪನ ಕೇಳಂದಾಗ ನಮ್ಮ ಅಪ್ಪೆಲ್ಲ ಹೇಳ್ಯಾನ. ಅಪ್ಪ ಮಾಡಿದ ತಪ್ಪು ಮನ್ನಿಸಿಕರಿಂದ ಹಾಲು ಕುಡಿ ಅಂದ. ಅವಾಗ ಈಗ ಕುಡಿಯಂಗಿಲ್ಲ, ನಾ ಹೇಳಿದ ಬಳಕ ಹಾಲು ತರಬೇಕಂತ ಹೇಳಿದ್ ನೋಡು. ಇಲ್ಲಿ ಗುರುವಿನ ಗುಡಿ ಎಲ್ಲ ಕಟ್ಟಡ ಮುಗಿತು. ಅವಾಗ ಆಕಾಶವಾಣಿ ಮಾಡಿ ಹೇಳ್ದ. ಹೌದ್ರಿಪ್ಪ. ಇಂತ ಒಂದು ಸಿದ್ಧನ ಸಲುವಾಗಿ ಅಣ್ಣತಮ್ಮರೆಲ್ಲ ನಾವು ಒಡೆದು ಬೇರೆಯಾಗಿ ಹೋಗಿದೀವ. ಈ ಗುರುವಿನ ಸಲುವಾಗಿ ಮತ್ತ ಕೂಡನಂತ ತಿಳ್ಕೊಂಡು ಹುಕ್ಕೇರಿ ಭಾಗಕ್ಕೆ ಬಂದಿರತಕ್ಕಂತ ಸಿದ್ದಪ್ಪನನ್ನ ಕರೆಸಿಕೊಂಡು ಮೊದಲು ಹಿಂಡಿಟ್ಟಿರ್ತಕ್ಕಂತ ಒಂದು ಬಿಂದಿಗೆ ಸಿದ್ದಪ್ಪನ ಕೈಯಾಗ ಮತ್ತೊಂದು ಬಿಂದಿಗೆ ಹಾಲನ್ನು ಹಿಂಡ್ಕೊಂಡು ಯಾರು ಹಿರೇ ಮಗ ರಾಯಪ್ಪ ಮತ್ತು ಸಿದ್ದಪ್ಪ ಇಬ್ಬರವರು ಕೂಡಿಕಿರಿಂದ ಹಾಲನ್ನ ತುಂಬಿಕೊಂಡು ಹಾಲಿನ ಬಿಂದಿಗೆ ತಲೆ ಮ್ಯಾಗ ಇಟ್ಟುಕೊಂಡು ಕಿರಿಂದ ಕಾಲ ನಡಿಗೆದಿಂದ ನಡ್ಕೋತ ಪಟ್ಟಣ ಕಡಲಿಗೆ ಬರ್ತಾರ. ಹೌದ್ರಿಪ್ಪ. ಪಟ್ಟಣ ಕಡಲಿಗೆ ಬಂದ್ಯಪ್ಪ, ನೀ ಹೇಳಿದ ಪ್ರಕಾರ ಹಾಲು ತಂದಿದೀವಿ ಅಣ್ಣ ತಮ್ಮ ನಾವು ಜೋಡಿಲಿ ನಿನ್ನ ಸಲುವಾಗಿ ಏನು ಹೊಡಕಾಗಿತ್ತು ನೋಡು. ನಿನ್ನ ಸಂಬಂಧ ಕೂಡನತ್ತ ತಿಳ್ಕೊಂಡು ಹಾಲು ಬಿಂದಿಗೆ 2 ತಂದಿದೀವಿ, ಹಾಲು ತಗೋರಿ ಗುರು ಶಿಷ್ಯರ ಹಾಲು ಕುಡಿದೆ ಅಂದ ಕಾಲಕ್ಕ ಇಟ್ಟವರಾಯ ಮಾತು ಹೇಳ್ದ. ಏನಪ್ಪ ಮಾತ? ಹಾಲೆಲ್ಲ ತಂದಿದ್ದಿ ಕರೆ ಕುಡಿಯಂಗಿಲ್ಲ ಮತ್ತ. ಹಾಲು ಮತ್ತ ಕುಡಿಯಂಗಿಲ್ಲ. ಯಾಕ? ಈ ತಪ್ಪಿಗೆ ತಪ್ಪದಂದ ಕೊಟ್ರ ಹಾಲು ಕುಡಿತೀವಿ, ಇರ್ಲಿಕ್ಕಂದ್ರ ಇಲ್ಲ ಅಂದ್ರು. ಪಟ್ಟಣ ಕಡಲಿ ಒಳಗೆ ನಾನು ಪ್ರಶ್ನೆ ಮಾಡಿ ಮುರುಗುಂಡ ದರ್ಯಪ್ಪನ ಎಷ್ಟೋ ದಿವಸದಿಂದ ಹಾಡ್ಕೊತ್ ಬರ್ತಿದ್ದ. ಎಲ್ಲಾರು ನಮ್ಮ ಭಾಗದ ಮಂದಿ ಪಟ್ಟಣ ಕಡಲಿ ಜಾತ್ರೆ ಮಾನಮಿಗೆ ಅಂದ್ರ ಎಲ್ಲಿ ಮಿರ್ಗಾ ನಕ್ಷತ್ರಕ್ಕೆ ಜಾತ್ರೆ ಬರ್ತದ, ಜಾತ್ರೆಗೆ ಹೋಗೋಣತ್ತಾರ. ಇಲ್ಲಿ ಎಲ್ಲಾರು ನೀವು ಜಾತ್ರೆಗೆ ಬಂದಿರ್ಕರೆ ಇದು ಒಟ್ಟ ಜಾತ್ರೆನೇ ಅಲ್ಲ ಅಂತ ಹೇಳ್ಕೊಂಡು ವಾದ ಮಾಡಿ ನಾನು. ಹೌದ್ರಿಪ್ಪ. ಜಾತ್ರೆ ಅಲ್ಲಂದ್ರ ಅದು ಏನ ಇದು ಯಾಕೆ ಹಿಂಗ ನಡೀತದ? ಕರೆ ಜಾತ್ರೆ ಇತ್ತಪ್ಪ ಅಂತಂದ್ರ ಹಿರೇಬುದ್ನೂರದ ಹೆಗಡೆಗಳು ಶಂಕೇಶ್ವರ ಹೆಗಡೆಗಳು ಬಂದ ಕರಿಂದ ಹಾಲು ಬಿಂದಿಗೆ ತಗೊಂಡು ಬಂದು ಕರಿ ಕಟ್ಟತಾರ. ಜೋಕುಮಾರ್ ಹುಣ್ಣಿಮೆ ಕರಿ ಕಟ್ತಾರ, ಶೀಗ ಹುಣ್ಣಿಮೆಗೆ ಜಾತ್ರೆ ಮಾಡ್ತಾರ. 1 ತಿಂಗಳ ಪರಕ್ ಆಗಕ್ಕೆ ಏನ್ ಕಾರಣ ಆತ ನಾ ಕೇಳಿನಲ್ಲಿ. ಅದ್ ಯಾವಾಗೂ ಇವಾಗ ಫೋನ್ಯಾಗ ಹೋಗಿ ಮುಟ್ಟೈತಿ. ಅದನ್ನು ತಿರುಗಿ ಬಂದ ನನಗೆ ಕೇಳಾಕ್ ಬಂದ. ಹೌದ್ರಿಪ್ಪ. ಹೌದು. ಅದಕ್ಕ ಅಲ್ಲಿ ಕೇಳಿದಾಗ ಅವಾಗತ್ತಾರ ಅವ್ರ ಏನಂತಾನ್ರಿಪ್ಪ? ಹಾಲು ಕುಡಿಯಂಗಿಲ್ಲ ಅಂದ್ರು ಯಾಕಂತಂದ ಈ ನಿಮ್ಮಪ್ಪ ಮಾಡಿರತಕ್ಕಂತ ತಪ್ಪು ಮನ್ನಿಸಿ ನೀ ತಂದದ ಹಾಲನ್ನ ಕುಡಿಬೇಕಾಗಿತ್ತಂದ್ರ ತಪ್ಪದಂದ ಕುಡ್ಬೇಕು. ಏನ್ ಕುಡ್ಬೇಕು? ಇವತ್ತು ನೀನು ಕರಿ ಕಟ್ಟಿದ ಕರಿಗಡಿವಿನ ಹಬ್ಬ ಹಾಕ್ಬೇಕು. ಹಬ್ಬ ಹಾಕ್ತೀನಿ ಅಂದ್ರ ಹಾಲು ಕುಡಿತೀನಿ, ಇರ್ಲಿಲ್ಲ ಅಂದ್ರ ನೀ ತಂದದ ಹಾಲು ಒಯ್ಯ ಅಂದ್ರು. ಯಪ್ಪ ನಡ್ಕೋತ್ ಬಂದಿದೀವು. ಈ ಸದ್ಯ ನೀ ಕರಿ ಕಟ್ಟಿದ ಹಬ್ಬ ಹಾಕಂದ್ರ ನಮ್ ಕೈಲಿಂದ ಆಗಂಗಿಲ್ಲ. 1 ತಿಂಗಳ ಕಾಲಾವಕಾಶ ನಮಗ ಕೊಡು. ನಾನ್ ನಿನಗ ಕರಿ ಕಟ್ಟಿದ ಹಬ್ಬ ಹಾಕ್ತೀನಿ ಅಂದ. ಇವ್ರ ಹಾಲು ಒಯ್ದಾಗ ಜೋಕುಮಾರ್ ಹುಣ್ಣಿಮೆ ಬಂದಿತ್ತು. ಹೌದ್ರಿಪ್ಪ. ಜೋಡ ಬಂದಿಗೆ ಇಟ್ಟು ಕರಿಂದ ಇದಾ ಕರಿ ಅಂತ ತಿಳ್ಕೊಂಡು ಕರಿ ಕಟ್ಟು. ಮುಂದಿನ ಹುಣ್ಣಿಮೆಗೆ ಅಂದ್ರ ಬಂದನೆ ಕರಿ ಕಟ್ಟಿದ ಕರಿಗಡಿವಿನ ಹಬ್ಬ ಹಾಕಬೇಕಂದ ಪೈಲಾಕ್ ಜೋಡ ಬಿಂದಿಗೆ ಒಯ್ದಕ್ಕಿರಿಂದ ಹಾಲನ್ನ ಗುರುವಿನ ಮುಂದೆ ಇಟ್ಟು ಅವಾಗ ಕರಿ ಕಟ್ಟಿದ್ರು. ಅಣ್ಣ ತಮ್ಮ ತಿರುಗಿ ಬಂದಕ್ಕಿಂತ ತಮ್ಮ ಬಂದ ಬಳಗ ಎಲ್ಲ ಕೂಡಿಕರಿಂದ ಎಲ್ಲ ಸಂತಿಯನ್ನ ಮಾಡಿ ಕರಿಗಡಿವಿನ ಆ ಹಬ್ಬ ಹಾಕೋ ಸಲುವಾಗಿ ಎಲ್ಲಾ ತರ ಸಂತಿಯನ್ನ ಮಾಡಿ ಕರಿಗಡಬವನ್ನ ಮಾಡಿ ದುರುಡಿಯನ್ನ ತುಂಬಿಕೊಂಡು ಜೋಡ ಮತ್ತ ಹಾಲು ಬಿಂದಿಗೆಯನ್ನ ತುಂಬಿಕೊಂಡು
ತುಂಬಿಕೊಂಡು ಹೊಳ್ಳಿ ಮತ್ತೆ ಮುಂದಿನ ಹುಣ್ಣಿಮೆಗೆ ಅಂದ್ರ ಅಣ್ಣ ತಮ್ಮ ಕೂಡಿ ಎಲ್ಲಿಗೆ ಹೋಗ್ತಾರ? ಪಟ್ಟಣ ಕಡಲಿಗೆ ಹೋಗ್ತಾರ. ಹೌದ್ರಿಪ್ಪ. ಇದೆಲ್ಲ ಸಂತಿ ಮಾಡಿ ಕರಿಗಡಿವಿನ ಹಬ್ಬ ಹಾಕ್ಬೇಕಾದ್ರೆ ಒಂದು ತಿಂಗಳ ಟೈಮಿಂಗ್ ಕೇಳ್ಕೊಂಡ್ ಕರಲ್ಲ. ಹೌದ್. ಒಂದು ತಿಂಗಳ ಮುಂದ್ ಹೋಗ್ಯದ. ಅವಾಗ ಕರಿ ಕಟ್ಟಿ ಬಂದಾರ. ಆ ಪ್ರಕಾರ ಹಿಂದಿನ ಮುಂದಿನ ಹುಣ್ಣಿಮೆಗೆ ಹೋಗಿ ಆ ಕರಿ ಕಟ್ಟಿದ ಆ ಜಾತ್ರೆಯನ್ನ ಮಾಡ್ಯಾರ. ಹೌದ್. ಆ ಇಟ್ಟೊಬ್ರ ಒಂದು ಆಸೆ ಆಕಾಂಕ್ಷ ಇತ್ತು. ಏನ್ರಿಪ್ಪ ಅದು? ಮಾಳಪ್ಪನ ಕರೆಸ್ಬೇಕಿಲ್ಲ ಅಲ್ಲಗ ಆಡಿಸ್ಬೇಕಂತ ಹೇಳಿ. ಹೌದು. ಮಾಳಿಂಗರಾಯಾಗ ಭಂಡಾರ ಭಟ್ಟ ಕೊಟ್ಟು ಕಳಿಸಿದ್ರು. ಹೌದ್. ಮನೆ ಒಳಗೆ ನಾಗುಬಾಯಿ ಇಟ್ಟೊಬ್ರಯನ ಮಡದಿ ನಾಗುಬಾಯಿ ಈ ಎಲ್ಲಾ ದಂಡ ನಡ್ಕೋತ್ ಬರ್ತಾರ. ಮನ್ಯಾಗ ಊಟಕ್ ಬಂದ್ರಂದ್ರ ನಾ ಎಲ್ಲಿದ್ ಊಟ ಇವ್ರಿಗೆ ಮಾಡಿ ಹಾಕ್ಲಿತ್ತು ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ್ರು. ಹೌದ್ರಿಪ್ಪ. ಮನಸ್ಸಿನೊಳಗೆ ಸಂಕಲ್ಪ ಮಾಡಿದೊಳಗ ಮಾಳಿಂಗರಾಯನ ದಂಡ ಕೃಷ್ಣಾ ನದಿಗೆ ಬಂದು ನಿಂತಿತ್ತು. ಹೌದು. ಕೃಷ್ಣಾ ನದಿಗೆ ನಿಂತಿತ್ತು. ಜಾಮ ಜಲಕ ನೇಮನಿಷ್ಠೆ ಎಲ್ಲ ಆಗಿತ್ತು. ಹೌದ್. ತ್ರಿಕಾಲದ ನೇನಿ ಮಾಳಪ್ಪ ತಿಳ್ಕೊಂಡ ಕರೆಯಿಂದ ತಾನ ಈ ಹೆಣ್ಣ ಮಗಳ ಮನಸ್ಸಿನೊಳಗೆ ಇಂಥದೊಂದು ಸಂಕಲ್ಪ ಬಂದದಂದ್ರ ನಾನ್ ಅಲ್ಲಿಗೆ ಹೋದ್ರೆ ಸುಗಮವಾಗಿರಕ್ಕಿಲ್ಲ. ಅಲ್ಲೇ ನಿತ್ತ ಇಟ್ಟೊಬ್ರ ತನ್ನ ಕೈಯಾಗಿರತಕ್ಕಂತ ಆಳನ್ನ ಕಳಿಸ್ತಾನ. ಇನ್ನು ಮಾಳಪ್ಪ ಯಾಕೆ ಬರ್ಲಿಲ್ಲ ಕರ್ಕೊಂಡು ಬರೋದಂದ ಕಾಲಕ್ಕ ಮಾಳಪ್ಪಗ ಕರಿಲಾಕ ಹೋದಾಗ ಸೋಮ ಮಾಲ್ದಾರ್ಗ ಮಾಳಿಂದ್ರ ಹೇಳಿ ಕಳಿಸ್ತಾನ. ಏನಕ್ಕೆ ಹೇಳಿ ಕಳಿಸ್ತಾನ್ರಿಪ್ಪ? ನಾನು ಬರಂಗಿಲ್ಲ, ಇಲ್ಲಿಗೆ ನಾ ತಂದಿರತಕ್ಕಂತ ಹೊಟ್ಟಿ ಬಾಲಗ ಶಿವಸ್ಥಾನ ಏನದಾವ ನೋಡಿ ಇವೆಲ್ಲ ಕಡೋಲಿ ಮಟ್ಟಕ್ಕೆ ಹೋಗಿ ಮುಟ್ಲಿ ಇವೆಲ್ಲ ಇಲ್ಲೇ ಉಳಿಲಿ. ಮುಂದೆ ನನ್ನ ಭಾಗದ ನನ್ನ ಭಕ್ತಾಗಿರ್ತಕ್ಕಂತ ತಲನಾಡದವ ಬಂದಕರಿಂದ ಇಲ್ಲಿ ಎಲ್ಲದ ಆಡ್ತಾನ ನನ್ನ ವಂಶದ ಕುಡಿ ಅಂತ ಹೇಳಿದಾಗ ಅವನೇ ಮುಂದೆ